ಸಬ್ಸ್ಕ್ರೈಬ್ ಮಾಡ್ಕೊಂಡು ಟೇಕ್ ಕೇರ್, ಬಾಯ್. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸುಮಾರು ದಿನ ಆಯಿತು ನಿಮ್ಮೆಲ್ಲರನ್ನು ನೋಡಿ. ಸೊ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮವಾಗಿ ಕ್ಷೇಮವಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ. ಸುಮಾರು 10 ದಿನ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಆ ಚಾನಲ್ನಲ್ಲಿ ಯಾವುದೇ ವೀಡಿಯೋನೂ ಹಾಕಿರಲಿಲ್ಲ. ಕಾರಣ ಏನು ಅಂತ ನಿಮಗೆ ಗೊತ್ತಿರ್ಬೋದು. ನಾನು ಲಾಸ್ಟ್ ವೀಡಿಯೋದಾಗೂ ಹೇಳಿದ್ದೆ ನಿಮಗೆ ನನ್ನ ಸಮ್ಮರ್ ಹಾಲಿಡೇಸ್ಗೆ ಅಮ್ಮನ ಮನೆಗೆ ಹೋಗ್ತೀನಿ ಅಂಥೇಳಿ. ಸೊ ಆಲ್ರೆಡಿ ನಾವು ಗುಂಡನನ್ನು ಕಳಿಸಿದ್ದೆ ಊರಿಗೆ. ಇನ್ನು ನಾನು ನನ್ನ ಹಸ್ಬೆಂಡು ಹಂಗೆ ನನ್ನ ಮಗಳು ಉಳ್ಕೊಂಡಿರೋದು. ಸೊ ಇನ್ನು ಸಮ್ಮರ್ ಹಾಲಿಡೇಸ್ ಒಂದು ರೀಸನ್ ಆದ್ರೆ ಈ ಟೈಮ್ನಾಗ ನಮ್ಮ ಊರಾಗ ಹಬ್ಬ ಇರ್ತೈತಿ, ಓಕುಳಿ ಹಬ್ಬ. ಸೊ ಫುಲ್ ಗ್ರ್ಯಾಂಡಾಗಿ ಆಚರಣೆ ಮಾಡೋ ಒಂದೇ ಒಂದು ಹಬ್ಬ ಅಂದರೆ ಅದು ಓಕುಳಿ ಹಬ್ಬ ನಮ್ಮೂರಾಗ. ಸೊ ಹಂಗಾಗಿ ನಾನು ಅದನ್ನು ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಸೊ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ನನಗೆ ಯಾವುದೇ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಆ ಎಲ್ಲ ವೀಡಿಯೋಸ್ನು ಇವತ್ತಿಂದ 1 by 1 ಎಲ್ಲನೂ ಎಡಿಟ್ ಮಾಡಿ ನಿಮ್ಮವರೆಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡೀನಿ. ಬಿಕಾಸ್ ಪ್ರತಿಯೊಂದು ವೀಡಿಯೋನೂ ಅಷ್ಟು ಚೆನ್ನಾಗದವ. ನಾನು ಮುಂದೆ ಹಾಕುವಂಥ ಪ್ರತಿ ವೀಡಿಯೋಸು ಕೂಡ ಅಷ್ಟೇ ನಿಮಗೆ ಖಂಡಿತ ಇಷ್ಟ ಆಗ್ತವ. ನಮ್ಮೂರಲ್ಲಿ ನಡೆಯುವಂಥ ಹಬ್ಬ, ಅದರ ಆಚರಣೆ, ವಿಚಾರ ಎಲ್ಲನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆಗ್ತೈತಿ. ಈ ವಿಡಿಯೋ ನಾನು ಊರಿಗೆ ಹೋಗೋ ದಿನ ಶೂಟ್ ಮಾಡ್ಕೊಂಡಿರೋ ವಿಡಿಯೋ ಇದು. ಮಾರ್ನಿಂಗ್ ಜಲ್ದಿ ಎದ್ದೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಏನು ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡ. ಇವತ್ತು ನಾನು ನನ್ನ ಮಗಳು ಅಷ್ಟೇ ಊರಿಗೆ ಹೋಗ್ತೀವಿ. ಇನ್ನೇ ನನ್ನ ಹಸ್ಬೆಂಡ ಹಬ್ಬ ಒಂದು 2-3 ದಿನ ಇರೋಕ್ಕೆ ಮುಂಚೆ ಬರ್ತಾರೆ. ಇವತ್ತು ನಾನು ಆರಾಧನೆ ಕರ್ಕೊಂಡು ಹೋಗ್ತೀನಿ. ಇನ್ನು ಅವರಿಗೂ ಕೂಡ ಅಷ್ಟೇ ಕ್ರಿಕೆಟು ಟೂರ್ನಮೆಂಟ್ ಅಂತೇಳಿ ಸಾಕಷ್ಟು ಅವರಿಗೂ ಇರ್ತಾವೆ. ಪ್ರತಿ ವರ್ಷವೂ ಕ್ರಿಕೆಟ್ ಟೂರ್ನಮೆಂಟ್ ಇರ್ತೈತಿ. ಆಮೇಲೆ ಈ ವರ್ಷ ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ ನಮ್ಮ ಊರಾಗ DKD ಶೋ ನಡಕತ್ತೈತಿ. ಅಂದರೆ DKD ಥರನ ಸ್ಮಾಲ್ ಫಂಕ್ಷನ್ ಇರ್ತೈತಿ, ಕಾಂಪಿಟೇಷನ್ ಇರ್ತೈತಿ, ಪ್ರೈಸು ಕೂಡ ಇಟ್ಟಿರ್ತಾರೆ. ಸೊ ಸುತ್ತಮುತ್ತ ಇರೋ ಊರಿಂದ ಕಾಂಪಿಟೇಟರ್ ಬರ್ತಾರೆ. ಡಾನ್ಸರ್ಸ್ ಎಲ್ಲ ಬಂದು ಡ್ಯಾನ್ಸ್ ಮಾಡಿ ಯಾರು ಚೆನ್ನಾಗಿ ಮಾಡ್ತಾರಲ್ಲ ಅವ್ರನ್ನ ಜಡ್ಜ್ ಮಾಡಿ ಅವರಿಗೆ ಪ್ರೈಸ್ ಇರ್ತೈತಿ. ಸೊ ಅದು ಒಂದು ಈ ವರ್ಷ ಎಕ್ಸ್ಟ್ರಾ. ಆಮೇಲೆ ಈ ವರ್ಷದ ಹಬ್ಬ ಪ್ರತಿ ವರ್ಷಕ್ಕಿಂತನೂ ಭರ್ಜರಿಯಾಗಿ ನಡೀತೈತಿ. ಸೊ ಹಾಗಾಗಿ ಇವತ್ತು ನಾವು ಹೊಂಟೇವಿ. ನನ್ನ ಹಸ್ಬೆಂಡ್ ಒಂದು 2 ದಿನ ಬಿಟ್ಕೊಂಡು ಬರ್ತಾರೋ. ಇನ್ನು ಸುಮಾರು ದಿನದಿಂದ ಸ್ಟೋರ್ ಮಾಡಿಟ್ಟಿದ್ದ ಕೆನೆ ಹಾಗೆ ಇತ್ತು. ಇನ್ನು ಊರಿಗೆ ಹೋದ್ನಿ ಅಂದ್ರೆ 10 to 15 ಡೇಸ್ ಆಗ್ತೈತೆ ನಾ ತಿರ್ಗಾ ಬರೋದು. ಸೊ ಹಾಗಾಗಿ ಅದನ್ನ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿಟ್ಟು ಹೋಗ್ಬೇಕಂತೇಳಿ ಅದನ್ನ ಇವಾಗ ಬೆಣ್ಣೆ ರೆಡಿ ಮಾಡಾಕ್ತೀನಿ. ಬೆಣ್ಣೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ಥರ ಕಡ್ಗೋಳನ್ನ ಬಿಸಿ ನೀರಾಗಿ ಹಾಕಿ ಒಂದು ಸಾರಿ ಕ್ಲೀನಾಗಿ ತೊಳ್ಕೊಂಡ್ರೆ ಎಲ್ಲನೂ ಎಣ್ಣೆ ಅಂಶ, ಜಿಡ್ಡಿನ ಅಂಶ, ಆಮೇಲೆ ಅದ್ರಾಗ ಏನಾದರೂ ಡಸ್ಟ್ ಕುಂತಿದ್ರೆ ಎಲ್ಲನೂ ಕ್ಲೀನ್ ಆಗ್ತೈತಿ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಸಾರಿ ವಾಮ್ ವಾಟ್ರ್ ಹಾಕಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಬೆಣ್ಣೆ ರೆಡಿ ಮಾಡ್ಕೋತೀನಿ ನಾನು. ಇನ್ನು ನಾನು ಯಾವತ್ತೂ ಮಿಕ್ಸಿ ಜಾರ್ನಾಗ ಬೆಣ್ಣೆ ತೆಗ್ದಿಲ್ಲ. ನಾನು ಸುಮಾರು ನನ್ನ ವ್ಲಾಗ್ನಾಗ ಬೆಣ್ಣೆ ತೆಗೆಯೋ ವೀಡಿಯೋನ ಸಾಕಷ್ಟು ಸಾರಿ ಹಾಕೇನಿ. ಇನ್ನು ಇವಾಗಂತೂ ಬೇಸಿಗೆ ಇರೋದ್ರಿಂದ ಎಷ್ಟು ಜಲ್ದಿ ನಾವು ಬೆಣ್ಣೆ ತೆಗಿತೀವಲ್ಲ ಅಷ್ಟು ಜಲ್ದಿ ನಮಗೆ ಬೆಣ್ಣೆ ಬರ್ತೈತಿ. ಮಧ್ಯಾಹ್ನ ಆಗ್ತಾ ಬೆಣ್ಣೆ ಜಲ್ದಿ ಬರೋಂಗಿಲ್ಲ. ಸೊ ಹಂಗಾಗಿ ಇದು ಮಾರ್ನಿಂಗ್ ನಾಷ್ಟ ರೆಡಿ ಮಾಡ್ಕೊತಾನೆ ಈ ಕಡೆ ಬೆಣ್ಣೆನೂ ತೆಗಿಯಾಕತ್ತೀನಿ. ಸ್ವಲ್ಪ ಒಂದು ಬಾಟಲ್ ಆಗೋವಷ್ಟು ಕೋಲ್ಡ್ ವಾಟರ್, ಆಮೇಲೆ ಒಂದು 4-5 ಐಸ್ ಕ್ಯೂಬ್ ಪೀಸ್ ಹಾಕಿದರೆ ಸಾಕದು. ಆಟೋಮೆಟಿಕ್ಕಾಗಿ ಬೆಣ್ಣೆ ಬಂದೇ ಬಿಡ್ತೈತೆ. ಒಂದು ಸ್ವಲ್ಪ ಕಟ್ಗೋಲು ಅಲ್ಲಾಡಿಸ್ತಿದ್ದಂಗೆ. ಸೊ ಇನ್ನು ಒಂದು 90% ಬೆಣ್ಣೆ ಬರ್ತಿದ್ದಂಗೆ ನಾ ಅದು ಎತ್ತಿಟ್ಟು ಟಿಫನ್ ಕೊಟ್ಟೆ. ಟಿಫನ್ ಮಾಡಿ ನನ್ನ ಹಸ್ಬೆಂಡ್ ಟೀ ಕುಡಿಯೋಕ್ಕಂತ ಬಂದು ಅವ್ರು ಎಕ್ಸ್ಪೆರಿಮೆಂಟ್ ಮಾಡಾಕತ್ತಾರ ಬೆಣ್ಣೆ ತೆಗಿಯೋಕೆ. ಹಾಗೆ ಅದ್ರ ನನ್ನ ಮಗಳು ಕೈಗೆ ಓಡಿದ್ಲು. ಹಂಗೆ ನಾನು ಬೆಣ್ಣೆ ತೆಗಿಯೋಕಂದ್ರೆ ಸಾಕು ಎಲ್ಲರೂ ನಾನು ಅಂತೇಳಿ ನಮ್ಮ ಮನೆಯಾಗ ಎಲ್ಲರೂ ಬೆಣ್ಣೆ ತೆಗಿಯೋಕೆ ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಒಂದು ಸ್ವಲ್ಪ ಇನ್ನೇನು ಬೆಣ್ಣೆ ಬರತ್ತಪ್ಪ ಅನ್ನೋ ಅಷ್ಟು ಇತ್ತಂದ್ರೆ ನಾನು ಅದನ್ನು ಕೈ ಬಿಟ್ಬಿಡ್ತೀನಿ. ಮಿಕ್ಕಿದ್ದು ಅವರೇ ಮಾಡಿಬಿಡ್ತಾರೆ. ನೀನು ಅವ್ರು ಬೆಣ್ಣೆ ತೆಗೆದ್ರಂದ್ರೆ ಅದನ್ನ ಕ್ಲೀನ್ ಮಾಡಿ ತುಪ್ಪ ಕಾಯಿಸೋದಷ್ಟೇ. ಸೊ ಫೈನಲಿ ಮನೆಯವ್ರು ಎಲ್ಲರೂ ಕೈ ಚಳಕದಿಂದ ಇಷ್ಟು ಬೆಣ್ಣೆ ಬಂತು. ಇನ್ನು ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದು ಫಸ್ಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಾಯಿಸೋಕಿಡ್ತೀನಿ. ನಿಜ ಹೇಳ್ಬೇಕಂದ್ರೆ ಈ ಥರ ಕಡ್ಗೋಲಿಂದ ತೆಗೆದಿದ್ದು ಬೆಣ್ಣೆ ರುಚಿನ ಬೇರೆ ಇರ್ತೈತಿ. ಆಮೇಲೆ ಮಿಕ್ಸಿ ಮಾಡಿದ ಬೆಣ್ಣೆ ರುಚಿನ ಬೇರೆ ಇರ್ತೈತಿ. ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿರಿ ನೀವು ಮನ್ಯಾಗ. ಒಂದು ಸರಿ
ಒಂದು ಸ್ವಲ್ಪ ಬೆಣ್ಣೆ ಕಡ್ಗೋಲಿಂದ ತೆಗೀರಿ, ಇನ್ನು ಸ್ವಲ್ಪ ಬೆಣ್ಣೆ ಮಿಕ್ಸಿ ಜಾರ್ನಾಗ ಹಾಕಿ ನೋಡ್ರಿ, ಎರಡರದ್ದು ಟೇಸ್ಟ್ ಕಂಪ್ಯಾರಿಸನ್ ಮಾಡಿರಿ. ನೀವು ಕಡ್ಗೋಲಿಂದ ತೆಗೆದಿದ್ದು ಬೆಣ್ಣೆ ರುಚಿ ಅಂತೂ ಸಖತ್ತಾಗಿರ್ತೈತಿ. ಅದು ಇಷ್ಟೊಂದು ರುಚಿ ಮಿಕ್ಸಿ ಜಾರ್ನಾಗಿಂದ ಬೆಣ್ಣೆ ಬರೋದಿಲ್ಲ. ನಾನು ಸುಮಾರು ಸರಿ ನಾನು ವ್ಲಾಗ್ನಾಗ ಹೇಳಿರ್ತೀನಿ ಇದನ್ನೇ, ನಾನು ಬೆಣ್ಣೆ ತೆಗೆದಿದ್ದ ವ್ಲಾಗ್ನಾಗ. ಅಂದರೆ ಡಿಫ್ರೆನ್ಸ್ ಏನಂದ್ರೆ ಈ ಥರ ಕಡ್ಗೋಲಿಂದ ತೆಗೆದಿದ್ದು ಬೆಣ್ಣೆ ಒಳಗಿನ ರುಚಿ ಏನಿರ್ತೈತಿ ಅದೊಂಥರ ಒರಿಜಿನಲ್ ರುಚಿ ಕೊಡ್ತೈತಿ. ಆಮೇಲೆ ನಾವು ಮಿಕ್ಸಿ ಜಾರಿಂದ ತೆಗೆದಿದ್ದು ಬೆಣ್ಣೆ ಒಳಗಿನ ರುಚಿ ಅಷ್ಟು ಒರಿಜಿನಲ್ ಆಗಿರೋದಿಲ್ಲ, ಅದು ಟೇಸ್ಟ್ ಅಷ್ಟಾಗಿರೋದಿಲ್ಲ. ಸೊ ಈ ಥರ ಅಷ್ಟೇ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಯಾರಿಗೂ ಹಿಂಗೆ ಮಾಡಬೇಕು ಅಂತ ನಾನು ಯಾರಿಗೂ ರೂಲ್ಸ್ ಹಾಕಿಲ್ಲ. ಸೊ ನಿಮ್ಗೆ ಯಾವ ಥರ ಸರಿ ಅನಿಸುತ್ತೋ ನೀವು ಆ ಥರ ಫಾಲೋ ಮಾಡ್ಬೋದು. ಇವಾಗ ಬೆಣ್ಣೆ ಅಂತೂ ರೆಡಿ ಆಯಿತಾ, ಇನ್ನು ಇದನ್ನು ಕಾಯ್ಸಕ್ಕಿಡೋದಷ್ಟೇ. ಬೆಣ್ಣೆ ಕಾಯಿಸ್ಬೇಕಾದ್ರೆ ಭಾಳ ಹೈಜೀನ್ ಮೇಂಟೈನ್ ಮಾಡಬೇಕಾಕೈತಿ. ನಾವು ಭಾಳ ಕ್ಲೀನ್ ಮೇಂಟೈನ್ ಮಾಡಬೇಕಾಕೈತಿ. ಕ್ಲೀನಾಗಿ ತೊಳೆಯೋದಾಗಿರ್ಬೋದು, ಕಾಯಿಸ್ಬೇಕಾದ್ರೆ ಅಷ್ಟೇ ಅಟೆನ್ಷನಾಗಿ ನಾವು ಅದನ್ನ ಕಾಯಿಸ್ಬೇಕಾಕೈತಿ ಮುಂದೆ ನಿಂತ್ಕೊಂಡು. ಸೊ ತುಪ್ಪ ಕಾಯಿಸೋದನ್ನು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ. ನಿಮ್ಗೆ ಯಾರಿಗಾದ್ರೂ ಯಾವ ಥರ ತುಪ್ಪ ಕಾಯಿಸ್ಬೇಕು ಅಂತ ಏನಾದರೂ ವಿಡಿಯೋ ಬೇಕೆಂದರೆ ನಂಗೆ ಕಾಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವ್ಲಾಗ್ನಾಗ ತುಪ್ಪ ಕಾಯಿಸ್ಬೇಕಾದ್ರೆ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇನ್ನು ಕಂಪ್ಲೀಟಾಗಿ ತುಪ್ಪ ಕಾಯಿಸಿದ್ದೀನಿ. ಇವಾಗ ಅದು ಆರಿದಿಂದನೇ ನಾವು ಈ ಥರ ಪಿಂಗಾಣಿ ಜರಡಿನಲ್ಲೋ ಅಥವಾ ಗ್ಲಾಸ್ ಜಾರ್ನಾಗೋ ಅಥವಾ ಸ್ಟೀಲ್ ಡಬ್ಬಕ್ಕೋ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಬಿಡೋದು. ನಾನು ಯಾವತ್ತೂ ಈ ಥರ ಪಿಂಗಾಣಿ ಜರಡಿನಾಗ ಹಾಕಿ ಈ ತುಪ್ಪ ಸ್ಟೋರ್ ಮಾಡಿ ಇಟ್ಕೊತೀನಿ. ಮುಂಚೆ ಸ್ಟೀಲ್ ಬಾಕ್ಸ್ನಾಗ ಹಾಕಿ ಇಟ್ಕೊತಿದ್ದೆ. ರೀಸೆಂಟಾಗಿ ಇದನ್ನು ತರಿಸ್ಕೊಂಡೀನಿ. ಭಾಳ ಹೆಲ್ಪ್ ಆಗೈತೆ ನನಗೆ ಈ ತುಪ್ಪ ಹಾಕಿ ಇಟ್ಕೊಳಕ್ಕೆ. ಫ್ರೆಶ್ ಆಗಿ ಇರ್ತೈತಿ. ಆಮೇಲೆ ಒಂದು ರೀತಿ ವಾಸ್ತು ಪ್ರಕಾರ ನೋಡಬೇಕಾದ್ರೆ ತುಪ್ಪ ಉಪ್ಪು ಈ ಥರ ಪಿಂಗಾಣಿ ಜರಡಿನಾಗ ಹಾಕಿಡೋದು ಭಾಳ ಒಳ್ಳೆಯದಂತ ಮನೆಗೆ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡ್ಕೊಂಡು ಬಂದೀನಿ. ಇನ್ನು ಬೆಣ್ಣೆ ಮಾಡಿ ತುಪ್ಪ ಕಾಯಿಸೋ ಕೆಲಸ ಅಂತೂ ಮುಗೀತು. ಇನ್ನು ಫೈನಲ್ ಆಗಿ ಲಾಸ್ಟ್ ಒಂದು ಕೆಲಸ, ಫ್ರಿಜ್ನಾಗಿನ ತರಕಾರಿ ಎಲ್ಲ ಕ್ಲೀನ್ ಮಾಡೋದು. ಎಲ್ಲ ತರಕಾರಿನೂ ಕ್ಲೀನ್ ಮಾಡಿದೆ. ಮಿಕ್ಕಿರೋ ತರಕಾರಿ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು 4 ಸೌತೆಕಾಯಿ ಇತ್ತು, ಅದೆಲ್ಲನೂ ಒಂದೇ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ನಾಗ ಇಡ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪು ಇರ್ತೈತಿ. ಇದಿಷ್ಟಿದ್ರೆ ನನ್ನ ಹಸ್ಬೆಂಡ 2-3 ದಿನ ಇರ್ತಾರಲ್ಲ, ಸೊ ಅವರು ಟಿಫನ್ ಮಾಡ್ಕೊತಾರೆ ಮಧ್ಯಾಹ್ನ, ಆಮೇಲೆ ನೈಟಿಗೆ ಹೊರಗಡೆನೂ ಊಟ ಮಾಡ್ಕೊತಾರೆ 2-3 ದಿನ, ಮತ್ತು ಅವರು ಊರಿಗೆ ಬರ್ತಾರಲ್ಲ, ಸೊ ಇಷ್ಟು ಸಾಕಾಗ್ತೈತಿ. ಆಮೇಲೆ ಇನ್ನು ಮಿಕ್ಕಿದ ಗ್ರೋಸರಿ ಎಲ್ಲನೂ ನಾನು ಫ್ರಿಜ್ನಾಗೆ ಇಡ್ತೀನಿ. 15-20 ದಿನದ ಗಟ್ಟಲೆ ನಾನು ಊರಿಗೆ ಹೋಗ್ತೀನಿ ಅಂದಮೇಲೆ ಎಲ್ಲನೂ ಹುಳ ಬೀಳೋ ಚಾನ್ಸಸ್ ಇರ್ತೈತೆ ಹೊರಗಡೆ ಇಟ್ಟರೆ. ಸೊ ಹಾಗಾಗಿ ಫ್ರಿಜ್ಜೂ ಖಾಲಿ ಇತ್ತು. ಹಾಗಾಗಿ ಪ್ರತಿಯೊಂದು ಗ್ರೋಸ್ರಿನೂ, ಜಾಸ್ತಿ ಇರೋ ಗ್ರೋಸ್ರಿ ಎಲ್ಲನೂ ಫ್ರಿಡ್ಜಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟು ಹೋಗ್ತೀನಿ ಊರಿಗೆ ಹೋಗಬೇಕಾದ್ರೆ. ಇಷ್ಟು ಮಾಡಿದ್ಮೇಲೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆಯಿತು. ಇನ್ನು ನಾನು ಬ್ಯಾಗ್ ರೆಡಿ ಮಾಡ್ಕೊತೀನಿ. ನಾನು ರೆಡಿಯಾಗಿ ಮಗಳನ್ನ ರೆಡಿ ಮಾಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಳ್ಳೋ ಅಷ್ಟ್ರಾಗ ಮಧ್ಯಾಹ್ನ ಆಯಿತು. ನನ್ನ ಹಸ್ಬೆಂಡೂ ಮದ್ವೆಗೆ ಹೋಗಿ ಸ್ವಲ್ಪ ರೆಸ್ಟ್ ಟೈಮ್ ಇರ್ತೈತೆ ಮಧ್ಯಾಹ್ನ ಅವರಿಗೆ. ಸೊ ಮನೆಗೆ ಬಂದಿದ್ರು ಅವ್ರು. ನಾನು ಯಾವಾಗಲೂ ಹಂಗೆ ಸೊ ಎಲ್ಲಿಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಮನೆ ಕೆಲಸನೂ ಮುಗಿಸ್ಕೊಂಡು ಕ್ಲೀನ್ ಮಾಡಿಟ್ಟು ಮಧ್ಯಾಹ್ನಕ್ಕೆ ನಿಧಾನವಾಗಿ ಹೋಗ್ತೀನಿ. ನಾನು ಊರಿಗೆ ಹೋಗ್ಬೇಕಾದ್ರೆ ಸಾಯಂಕಾಲನೂ ಆಕೈತೆ. ನಾವು ಊರಿಗೆ ಹೋಗಿ ತಲುಪಬೇಕಂದ್ರೆ ಅವರು ನಾನೆಲ್ಲನೂ ತೆಗೆದಿಡಾಕ್ತಿದ್ದೆಲ್ಲ. ಮೊನ್ನೆ ಕೊಟ್ಟಿದ್ದು ಪ್ರೋಗ್ರೆಸ್ ಕಾರ್ಡು, ಆರಾಧ್ಯಂದು, ಆಮೇಲೆ ಗುಂಡನಂದು, ಸೊ ಎಲ್ಲನೂ ನೀಟಾಗಿ ಎತ್ತಿಟ್ಟು ಹೋಗ್ಬೇಕಂತೇಳಿ ನನ್ನ ಹಸ್ಬೆಂಡ್ ಎಲ್ಲನೂ ಎತ್ತಿ ಇಡಕತ್ತಾರ. ಅವರಿಗೆ ಈ ವರ್ಷದ ಪ್ರೋಗ್ರೆಸ್ ಕಾರ್ಡು, ಆಮೇಲೆ ಈ ವರ್ಷ ಬಂದಿದ್ದು ಪ್ರೈಸು ಅದೆಲ್ಲನೂ ಒಂದು ಕಡೆ ಎತ್ತಿ ಇಡ್ತಾರೆ ಅವ್ರು. ಇನ್ನು ಬಟ್ಟೆ ಅಂತೂ ಮೊನ್ನೆ ನನ್ನ ಹಸ್ಬೆಂಡ್ ಹೋದಾಗನ ಕೊಟ್ಟು ಕಳಿಸಿದ್ದೆ ನಾನು. ಇನ್ನೊಂದು 4-5 ಜೊತೆ ಬಟ್ಟೆ ಇಲ್ಲೇ ಇದ್ದು. ಆಮೇಲೆ ಅಲ್ಲಿ ಬೇಕಾಗಿಂತ ಜ್ಯುವೆಲರಿ ಎಲ್ಲನೂ ಹಾಕಿ ಇಟ್ಕೊಳಾಗ್ತಿದ್ದೆ ನಾನು. ಅದು ತೊಗೊಂಡು ಹೋಗ್ತೀನಿ ಇವಾಗ ಹೋಗ್ಬೇಕಾದ್ರೆ ಆರದ್ದಾಗ. ಆಮೇಲೆ ನನಗೆ ಬೇಕಾಗ್ತವೆ, ನಾನು ಸ್ಯಾರಿ ಉಟ್ಕೊತೀನಿ, ಹಬ್ಬ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಜ್ಯುವೆಲರಿ ಬೇಕಾಗ್ತವೆ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೂ ಬೇಕಾಗ್ತೈತಿ ಜಾಸ್ತಿ ದಿನ ಇರೋದ್ರಿಂದ. ಸೊ ಹಾಗಾಗಿ ಇವಾಗ ಒಂದು ಬ್ಯಾಗ್ ಕೊಟ್ಟು ಕಳ್ಸೀನಿ ನಾನು ಮೊನ್ನೆ ನನ್ನ ಹಸ್ಬೆಂಡ್ ಹೋಗಿದ್ರು ಅವ್ರ ಕೈಯಾಗ. ಇನ್ನು ಒಂದು 2-3 ನೆಕ್ಲೆಸ್ಸು, ಆಮೇಲೆ ಇಯರಿಂಗ್ಸು ಇದನ್ನೇ ತೊಗೊಂಡಿರ್ತೀನಿ. ಜಾಸ್ತಿ ತೊಗೊಳೋದು ಆರದ್ದಾಗ ತೊಗೊಂಡಿರ್ತೀನಿ. ಅದ್ರ ಮಧ್ಯೆ ನನಗೂ ಹಾಕ್ಕೋಬೇಕು ಅಂತ ಆಸೆ ಆದರೆ ನಾ ಒಂದು ಎತ್ತಿ ಹಾಕ್ಕೊಂಡಿರ್ತೀನಿ ಅಷ್ಟೇ. ಇನ್ನು ಇವು 2 ನೆಕ್ಲೆಸ್ ನಂಗೆ ಭಾಳ ಇಷ್ಟ ಆಗಿರೋ ನೆಕ್ಲೆಸ್ ಅವು, ಮುತ್ತಿನ ನೆಕ್ಲೆಸ್ ಅದಾವಲ್ಲ, ಸೊ ಅದು. ಆಮೇಲೆ ಫೌಂಡೇಶನ್ನು, ಇಯರಿಂಗ್ಸ್ ಇದಿಷ್ಟು ತೊಗೊಂಡಿರ್ತೀನಿ. ಎಲ್ಲನೂ ಸಪ್ರೇಟಾಗಿ ಬಾಕ್ಸಿಗೆ ಹಾಕ್ತೀನಿ. ಸ್ಮಾಲ್ ಇರ್ತಾವಲ್ಲ, ಸೊ ಐಟಮ್ಸ್ ಅವು ಎಲ್ಲಾದರೂ ಮಿಸ್ ಆಗಬಾರ್ದು ಅಂತೇಳಿ ಪ್ರತಿಯೊಂದೂ ಸಪ್ರೇಟ್ ಬಾಕ್ಸ್ನಾಗ ಹಾಕಿ ಸ್ಟೋರ್ ಮಾಡಿರ್ತೀನಿ. ಅದಾದಮೇಲೆ ಎಲ್ಲನೂ ಸೇರಿ ದೊಡ್ಡ ಬಾಕ್ಸ್ ತೊಗೊಂಡು ಪ್ರತಿಯೊಂದು ಬಾಕ್ಸು ಅದ್ರಾಗ ಹಾಕಿ ಇಟ್ಟಿರ್ತೀನಿ. ಸೊ ಈ ಥರ ನಾನು ಜ್ಯುವೆಲರ್ಸ್ ಎಲ್ಲನೂ ಬಾಕ್ಸ್ನಾಗ ಹಾಕಿ ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀನಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ. ಇನ್ನು ಈ ವರ್ಷ ಕುಂಭಮೇಳ ಐತೆ ನಮ್ಮೂರಾಗ, ಹಾಗಾಗಿ ರೇಷ್ಮೆ ಸೀರೆ ಉಟ್ಕೊಳ್ಳೋದಾಗ್ಬೋದು ನಾನು.
ಹಾಗಾಗಿ ಇದೊಂದು ನೋಸ್ ಪಿನ್ ತೊಗೊಳಕತ್ತೀನಿ. ಇನ್ನು ನನ್ನ ಮಗಳು ಆಸವಿದ್ದು ನೋಸ್ ಪಿನ್ ಹಾಕ್ಕೊಂಡ್ಳು. ಎಷ್ಟು ಚೆಂದ ಕಾಣಕತ್ತಾಳೆ ಅಂದ್ರೆ ನಂದ ದೃಷ್ಟಿ ಆಗ್ಬೋದು, ಅಷ್ಟು ಚೆಂದ ಕಾಣಕತ್ತಾಳ. ಇನ್ನು ಎಲ್ಲನೂ ನೀಟಾಗಿ ಬಾಕ್ಸಿಗೆ ಹಾಕಿ ಎತ್ತಿ ಇಟ್ಕೊಳಕತ್ತೀನಿ. ಈ ಥರ ನೀಟಾಗಿ ಎತ್ತಿ ಇಟ್ಕೊಳ್ಳೋದ್ರಿಂದ ನಾವು ಕ್ಯಾರಿ ಮಾಡೋದ್ರಿಂದ ನಮ್ಗೆ ಯಾವ ವಸ್ತು ಬೇಕಲ್ಲ ಆ ವಸ್ತು ಸಡನ್ನಾಗಿ ನಮ್ಮ ಕೈಗೆ ಸಿಗ್ತೈತಿ. ಸೊ ಹಾಗಾಗಿ ಇನ್ನು ಈ ಬಾಕ್ಸ್ನಾಗ ಏನೈತಪ್ಪ ಅಂತಂದ್ರೆ ಒಂದು ರೀತಿ ಹವಳ ಅಂತಲೇ ಹೇಳ್ಬೋದು. ಇದು ನನ್ನ ಮಗಳ ಮಿಲ್ಕ್ ಟೀತ್ ನಾನು ಸ್ಟೋರ್ ಮಾಡಿ ಇಟ್ಕೊಂಡೀನಿ. ಇವಾಗೆಲ್ಲ ನಾನು ಒಂದು ಸಾರಿ ರೀಲ್ಸ್ನಾಗ ನೋಡೇನಿ ಮಿಲ್ಕ್ ಟೀತ್ನ ಯೂಸ್ ಮಾಡಿ ಒಂದು ರೀತಿ ಫೋಟೋ ಫ್ರೇಮ್ ಥರ ಮಾಡ್ತಾರೆ. ಸೊ ಅದನ್ನು ಮಾಡಿಸ್ಬೇಕು ಅನ್ನೋ ಆಸೆ ಐತಿ. ಸೊ ಹಾಗಾಗಿ ಎತ್ತಿಟ್ಕೊಂಡಿನಿ. ನೋಡೋಣ ಫ್ಯೂಚರ್ನಾಗ ಎಲ್ಲ ಮಿಲ್ಕ್ ಟೀತು ಅವಳು ಬಿದ್ದ ಮೇಲೆ ಮಾಡಿಸ್ತೀನಿ. ಸೊ ಇನ್ನು ಬಳೆಗಳು ತೊಗೊಂಡಿನಿ ನನಗೆ. ಆಮೇಲೆ ಆರಾಧ್ಯಾಗ ನನಗೊಂದು 2 ಜೊತೆ ತೊಗೊಂಡಿನಿ, ಆರಾಧ್ಯಾಗ ಒಂದು ಜೊತೆ ತೊಗೊಂಡಿನಿ. ನನಗೆ ರೆಗ್ಯುಲರ್ ಯೂಸ್ ಬೇಕಲ್ಲ, ಸೊ ಹಾಗಾಗಿ ಒಂದು ಜೊತೆ ರೆಗ್ಯುಲರ್ ಯೂಸು, ಆಮೇಲೆ ಸೀರೆ ಉಟ್ಕೊಂಡ್ರೆ ಹಾಕ್ಕೋಬೇಕಂತೇಳಿ ಒಂದು ಜೊತೆ ಬ್ಯಾಂಗಲ್ಸ್ ತೊಗೊಂಡೀನಿ. ಇನ್ನು ನನ್ನ ಮಗಳಿಗೆ ಹೇರ್ ಕ್ಲಿಪ್ಸು ಜಾಸ್ತಿ ಹೇರ್ ಕ್ಲಿಪ್ಸ್ ಬೇಕಾ, ಸೊ ಹಂಗಾಗಿ ಹಾಕಿ ಎಲ್ಲ ಹೇರ್ ಕ್ಲಿಪ್ಸ್ನೂ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಂಡಾಳ. ಅದು ಡ್ರಾಯಿಂಗ್ ನನ್ನ ಮಗಳು ಮಾಡಿದ್ದ. ಆಕೆ ಸಿಕ್ಕಿದೆ 2 ದಿನ ಟೈಮ್ ಮನೆಯಾಗಿರೋಕೆ. ಸೊ 2 ದಿನದಾಗ ಅದೊಂದು ಆರ್ಟ್ ಮಾಡ್ಯಾಳ, ಇನ್ನೂ ಒಂದು ಮಾಡ್ಯಾಳ. ಅದು ಎಲ್ಲಿ ಸಿಕ್ಕಿಲ್ಲ ನನಗೆ. ಸಿಕ್ಕಿದಾಗ ತೋರಿಸ್ತೀನಂತ. ಅಂದರೆ ಅವಳು ಭರತನಾಟ್ಯ ಕ್ಲಾಸಿಗೆ ಅಟೆಂಡ್ ಆದ್ಲಲ್ಲ ರೆಗ್ಯುಲರ್ ಆಗಿ, 2 ದಿನ ಗ್ಯಾಪ್ ಆಗಿದ್ದ. ಮೊನ್ನೆ 2 ದಿನ ಮನೆಯಾಗಿದ್ದಕ್ಕೆ ಆ ಟೈಮ್ನಾಗ ಮಾಡ್ಯಾಳ. ಒಂದು ಸ್ವಲ್ಪ ಟಿ ವಿನೂ ನೋಡಿದ್ಲ. ಸೊ ಈ ಥರ ಆಕೆಗೆ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ ಐತಿ. ಸೊ ಎಲ್ಲನೂ ಮಾಡ್ತಿರ್ತಾಳೆ, ಆದಷ್ಟು ಎಲ್ಲನೂ ಟ್ರೈ ಮಾಡ್ತಿರ್ತಾಳೆ. ಇವಾಗ ಅವ್ರ ಅಪ್ಪಾಜಿಗೆ ಹೆಲ್ಪ್ ಮಾಡಾಕತ್ತಾಳ. ಅದೇ ಟೈಮ್ನಾಗ ಆಕಿದ ಫಸ್ಟ್ ಪ್ರೋಗ್ರೆಸ್ ಕಾರ್ಡ್ ಸಿಕ್ತು ಆಕಿಗೆ. ಅಂದರೆ LKG ಟೈಮ್ನಾಗಿನ ಪ್ರೋಗ್ರೆಸ್ ಕಾರ್ಡ್. ಆಕೆ LKG ಇದ್ದಾಗ ನಾವು ಸಂಕೇಶ್ವರ್ನಾಗಿದ್ದೀವಿ. ಸೊ ಅಲ್ಲಿದ್ದು ಪ್ರೋಗ್ರೆಸ್ ಕಾರ್ಡ್ ಇದು. ಅವಳ ಲೈಫಿಗೆ ಇದು ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ದೊಡ್ಡದಾಗೈತಿ. ನನ್ನ ಮಗಳಿಗೆ ಇವಾಗ 2nd ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯಿತಾ. ಇನ್ನು ಈ ಪ್ರೋಗ್ರೆಸ್ ಕಾರ್ಡ್ LKG ಇದ್ದಾಗಿನ ಪ್ರೋಗ್ರೆಸ್ ಕಾರ್ಡ್ ಹತ್ತತ್ರ 3 ವರ್ಷ ಕಂಪ್ಲೀಟ್ ಆಯಿತಾ. ಸೊ ಆ ಟೈಮ್ನಾಗ ಆಕೆಗೆ ಹ್ಯಾಂಡ್ ಪ್ರಿಂಟ್ ಅವ್ರು ಮಾಡಿಸಿದ್ದು ಮೆಮೊರಿನ ಇನ್ನೂ ನೆನ್ಪಿಟ್ಕೊಂಡಾಳ ಆಕೆ. ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡಿದ್ಲಿ, ಈ ಥರ ಮಾಡಿಸಿದ್ರು ಮಮ್ಮಿನ ಅಂಥೇಳಿ. ಆಮೇಲೆ ಪ್ರೋಗ್ರೆಸ್ ಕಾರ್ಡ್ ಹಿಂದ್ಗಡೆ ಅವ್ರ ಕ್ಲಾಸ್ದು ಗ್ರೂಪ್ ಫೋಟೋನ ಹಾಕಿದ್ರೆ. ಸೊ ಇನ್ನು ನನ್ನ ಹಸ್ಬೆಂಡ್ ಎಲ್ಲನೂ ನೀಟಾಗಿ ಎತ್ತಿ ಒಂದು ಪಾಕೆಟ್ಗೆ ಹಾಕಿ ಸೇಫಾಗಿ ಎತ್ತಿಟ್ರೆ ನಾನು ಈ ಕಡೆ ನನ್ನ ಬ್ಯಾಗು ಕೂಡ ರೆಡಿ ಮಾಡ್ಕೊಂಡೆ. ಇನ್ನು ನಂಗೆ ಬೇಕಾಗಿದ್ದು ಫೇಸ್ ವಾಶು, ಆಮೇಲೆ ಸೋಫು, ಸನ್ಸ್ಕ್ರೀಮು, ಬ್ರಷು, ಟೂತ್ ಪೇಸ್ಟು ಎಲ್ಲನೂ ನಾನು ಎತ್ತಿ ಒಂದು ಬ್ಯಾಗಿಗೆ ಹಾಕಿ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡೆ. ಇದಿಷ್ಟೇ ನಾನು ಇವತ್ತು ತೊಗೊಂಡು ಹೋಗೋದು. ಇನ್ನೂ ಒಂದು ಸ್ವಲ್ಪ ಬಟ್ಟೆ ಇಟ್ಟೇನಿ. ಅವು ಹೊಸ ಬಟ್ಟೆ ಇದ್ದಾವೆ. ನಾನು ಬರಬೇಕಾದ್ರೆ ನನ್ನ ಹಸ್ಬೆಂಡ್ ತೊಗೊಂಡು ಬರ್ತಾರೆ ಅದನ್ನು. ಅವು ಹಬ್ಬಕ್ಕೆ ನನಗೆ ಅವಶ್ಯಕತೆ. ಸೊ ಹಾಗಾಗಿ ಅವರೇ ತೊಗೊಂಡು ಬರ್ತಾರೆ. ನಾನು ಬಸ್ಸಿಗೆ ಹೋಗ್ತೀನಲ್ಲ, ಸೊ ಇವಾಗ ಗೌರ್ಮೆಂಟ್ ಬಸ್ ಪರಿಸ್ಥಿತಿ ಗೊತ್ತೈತೆ ಎಲ್ಲರಿಗೂ. ಸೊ ಹಾಗಾಗಿ ಆ ಗದ್ದಲ್ದಾಗ ಬ್ಯಾಗ್ ಎಲ್ಲ ಬೇಡ ಹೆವಿ ಆಗ್ತಾವೆ ಅಂತೇಳಿ ನನ್ನ ಹಸ್ಬೆಂಡ್ ಏನೂ ನಂಗೆ ತೊಗೊಂಡು ಬರೋಕ್ಕೆ ಬಿಡೋಂಗಿಲ್ಲ. ಸೊ ಅವ್ರು ಬರ್ತಾ ಬೈಕ್ ಮೇಲೆ ತೊಗೊಂಡು ಬರ್ತಾರೆ. ಇನ್ನು ನನ್ನ ಮಗಳಿಗೆ ಒಂದು ಜೊತೆ ಪ್ಯಾಂಟ್ ತರಿಸಿದ್ದೆ ನಾನು. 2 ಜೊತೆ ಕಾಂಬೋ ಪೀಸ್ ಸಿಗ್ತದೆ. ಸೊ ಹಾಗಾಗಿ ಆನ್ಲೈನಾಗಿ ತರಿಸ್ಕೊಂಡಿದ್ದೆ ಮೀಶೋದಾಗ. ನನ್ನ ಕ್ವಾಲಿಟಿ ಯಾವ ಥರ ಬರ್ತೈತೆ ಅಂತ ನಂಗೆ ಡೌಟ್ ಇತ್ತು, ಬಟ್ ಬಂದಾದ್ಮೇಲೆ ಗೊತ್ತಾಯ್ತು ಚೆನ್ನಾಗೈತಿ ಕ್ವಾಲಿಟಿನೂ ಅಷ್ಟೇ. ಇನ್ನು ಸಣ್ಣ ಪುಟ್ಟ ಹೊರಗಡೆ ಹೋಗಬೇಕಾದ್ರೆ ಹಾಕಿದಾಗ ಚೆನ್ನಾಗಿ ಅನ್ನಿಸ್ತೈತಿ, ಆಮೇಲೆ ಕಂಫರ್ಟಬಲ್ ಆಗದಾವ. ಸೊ ತರಿಸ್ಕೊಂಡೀನಿ. ಆಮೇಲೆ ನನಗೊಂದು ಜೊತೆ ಬಟ್ಟೆ ತರಿಸ್ಕೊಂಡಿದ್ದೆ ಹಬ್ಬದಾಗ ಹಾಕ್ಕೊಳಕ್ಕೆ ಬೇಕು ಅಂಥೇಳಿ. ಇದು ಅಂಬ್ರೆಲಾ ಕುರ್ತಿ ಸೆಟ್ ಐತಿ. ಆಮೇಲೆ ಬಟ್ಟೆ ಅಂತೂ ಸಖತ್ ಚೆನ್ನಾಗೈತಿ, ಕ್ವಾಲಿಟಿ ಅಂತೂ ಅಷ್ಟೇ ಚೆನ್ನಾಗೈತಿ. ನನಗೆ ಇದ್ರಾಗ ಇಷ್ಟ ಆಗಿದ್ದಂದರೆ ನನಗೆ ಸ್ಲೀವ್ ಭಾಳ ಇಷ್ಟ ಆಯಿತು. ಸ್ಲೀವ್ ಮೇಲಿರೋ ವರ್ಕ್ ಅಂತೂ ನಂಗೆ ಭಾಳ ಇಷ್ಟ ಆಯಿತು. ಎಂಬ್ರಾಯ್ಡ್ರಿ ವರ್ಕ್ ಐತಿ, ಆಮೇಲೆ ವಿ ಶೇಪ್ ನೆಕ್ ಐತಿ ಮುಂದ್ಗಡೆ. ನಮ್ಗೆ ಫ್ಯಾಟ್ ಇದ್ದವ್ರಿಗೆ ಮಾತ್ರ ಸಖತ್ ಚೆನ್ನಾಗತ್ತೈತಿ. ಸೊ ಇಷ್ಟು ತರಿಸ್ಕೊಂಡಿದ್ದೆ. ನಿಮ್ಗೆ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. 2 ಬಟ್ಟೆದು ನಾನು ನಿಮ್ಗೆ ಲಿಂಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇನ್ನು ಎಲ್ಲನೂ ಕೆಲಸ ಮುಗೀತಾ ನಾನು ಕೂಡ ರೆಡಿ ಆದ್ನಿ. ನನ್ನ ಮಗಳೂ ರೆಡಿ ಮಾಡಿ ಊರಿಗೆ ಹೋಗ್ತೀವಿ. ನನ್ನ ಹಸ್ಬೆಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋದ್ರು. ಅವರು ನೀವು ಹೋಗಿ ಬರ್ರಿ ಅಂಥೇಳಿ ಹೋದರು. ಸೊ ಇವಾಗ ನಾನು ರೆಡಿ ಆಗತ್ತೀನಿ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಈ ವ್ಲಾಗ್ ನೋಡ್ತಾ ಬ್ಯಾಕ್ಗ್ರೌಂಡ್ನಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಾಗ್ತೈತಿ. ಯಾಕಪ್ಪ ಅಂತಂದರೆ ನಾನು ಇವಾಗ ಈ ವಿಡಿಯೋನ ಶೂಟ್ ಮಾಡಿಕೊಂಡು ಊರಿಗೆ ಬಂದಾದ್ಮೇಲೆ ನಾನು ಅದನ್ನು ಎಡಿಟ್ ಮಾಡಾಕತ್ತೀನಿ. ಸೊ ಹಂಗಾಗಿ ಇಲ್ಲಿ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತೈತಿ. ಇದೇ ಕಾರಣಕ್ಕೆ ನಾನು ಊರಿಗೆ ಬಂದಾಗ ಜಸ್ಟ್ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಾಗ್ತೈತೆ ಅಷ್ಟೇ ಹೊರತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ತೈತಿ. ಸೊ ಅದೇ ಕಾರಣಕ್ಕೇ ನಾನು ಇಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದಾಗ ನಾನು ವಿಡಿಯೋ ಹಾಕೋಕ್ಕೆ ಆಗಂಗಿಲ್ಲ.
ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಇರಲಿ. ಇನ್ನು ರೆಡಿ ಆದ್ವಿ, ನನ್ನ ಮಗಳನ್ನ ರೆಡಿ ಮಾಡಿದೆ. ಇವಾಗ ಊರಿಗೆ ಹೊಂಟ್ವಿ. ಮನೆಯಿಂದ ಹೊರಡುವಾಗನ 1:30 ಆಗಿತ್ತು ಟೈಮ್. ಇನ್ನು ಅವನು ಊರಿಗೆ ಹೋಗಿ ಮುಟ್ಟೋ ಅಷ್ಟ್ರಾಗ ಸಾಯಂಕಾಲ ಆಕೈತಿ. ನನಗೆ ಗೊತ್ತೈತಿ, ಯಾಕಂದರೆ ನಮ್ಮೂರಿರೋದು ಭಾಳ ದೂರ ಐತಿ, 100 ಕಿಲೋಮೀಟರ್ಸ್ಗೂ ಹೆಚ್ಚಾಗ್ತೈತಿ. ಅದ್ರ ಜೊತೆ ನಾನು 2ರಿಂದ 3 ಬಸ್ನ ಚೇಂಜ್ ಮಾಡಬೇಕಾಕೈತಿ. ಸೊ ಎಷ್ಟು ಹೈರಾಣ ಆಕೈತಿ ಅಂದ್ರೆ ಮನೆಗೆ ಹೋಗೋ ಅಷ್ಟ್ರಾಗ ಎಲ್ಲ ಎನರ್ಜಿನೂ ಖಾಲಿ ಆಗಿರ್ತೈತಿ. ಅಷ್ಟು ಹೈರಾಣ ಆಕೈತಿ ನನಗೆ. ಹಾಗೆ ಇನ್ನೊಂದು ವಿಚಾರನ ಹೇಳಬೇಕಾ, ನನ್ನ ಮಗಳು 2 ಬೆಕ್ಕುಗಳನ್ನ ಸಾಕಾಕತ್ತಿದ್ಲಲ್ಲ, ಅಲ್ಲೇ ಕೆಳಗಡೆ ಇರಿಸ್ಕೊಂಡ. ಸೊ ಆ ಬೆಕ್ಕುಗಳಿಗೆ ಊಟ ಹಾಕ್ರಿ ಅಂತೇಳಿ ಕೆಳಗಡೆ ಓನರ್ ಅಂಕಲ್ಗೆ ಹೇಳ್ಬಿಟ್ಟು ಬಂದಾಳ. ಭಾಳ ಖುಷಿ ಆಯ್ತು ನನಗೆ, ಎಷ್ಟು ಕೇರ್ ಮಾಡ್ತಾಳೆ ಅಂತೇಳಿ. ಸುಮಾರು ಜನಕ್ಕೆ ಡೌಟ್ ಬರ್ಬೋದು ವ್ಲಾಗ್ ನೋಡಿದವರಿಗೆ, ಸೊ ಹಾಗಾಗಿ ಹೇಳಿದ್ನಿ ವಿಚಾರ. ಇನ್ನು ಅಂತೂ ಬಂದ್ವಿ ಊರಿಗೆ. ಸಾಯಂಕಾಲನ ಆಗಿತ್ತು ಬರೋಷ್ಟ್ರಾಗನ. ನನಗಿದ್ದಿದ್ದು ಎಕ್ಸೈಟ್ಮೆಂಟ್ ಒಂದೇ, ನನ್ನ ಮಗನ ಯಾವಾಗ ನೋಡ್ತೀನಿ ಅನ್ನೋದಷ್ಟೇ ಇತ್ತು. ಯಾಕಂದರೆ ಅವನು ಊರಿಗೆ ಕಳಿಸಿ 8ರಿಂದ 10 ದಿನನ ಆಗಿತ್ತು. ಸೊ ಹಂಗಾಗಿ ಫಸ್ಟ್ ಅವನ್ನ ಕರ್ಕೊಂಡು ಅವ್ನ ಮಾತಾಡಿಸಿ ಮುದ್ದಾಡಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಕುಂತಿದ್ದೆ. ಇನ್ನು ನನ್ನ ಮಗಳಿಗಂತೂ ಇಲ್ಲಿ ಸುಮಾರು ಜನ ಫ್ರೆಂಡ್ಸು ಆಮೇಲೆ ಅಕ್ಕಪಕ್ಕದವರು ಮಾತಾಡ್ಸೋದು, ತಿಂಡಿ ತಿನಿಸೆಲ್ಲ ಕೊಡೋದು ಮಾಡ್ತಾರೆ. ಇನ್ನು ಮಾವಿನ ಹಣ್ಣು ಕೊಟ್ಟಿದ್ರು ನಮ್ಮ ಅಜ್ಜಿ, ಅಂದರೆ ನಮ್ಮ ಅಪ್ಪನ ತಾಯಿ ಕೊಟ್ಟಿದ್ರೆ. ಸೊ ಅದನ್ನ ತೊಗೊಂಬಂದು ಕೊಟ್ಟಿಲ್ಲ ನನ್ನ ಮಗಳು. ಇನ್ನು ಬಂದು ನನ್ನ ಮಗನ ಜೊತೆಗೆ ತೃಪ್ತಿ ಆಗೋಷ್ಟು ಮಾತಾಡಿದ್ನೆ. ನಾನು 10 ದಿನದ ಎಲ್ಲ ರೂಟೀನೇನು ಕೇಳಿದ್ನಿ. ಭಾಳ ಖುಷಿ ಆಯ್ತು ನನಗೆ. ಇವಾಗ ಒಂದು ರೀತಿ ಏನೋ ಮನಸ್ಸಿಗೆ ಸಮಾಧಾನ, ಆಮೇಲೆ ಪೀಸ್ಫುಲ್ ಫೀಲ್ ಆಗತ್ತೈತಿ. ಭಾಳ ಖುಷಿ ಆಯ್ತು ನನಗೆ. ಸೊ ಇನ್ನು ಇಲ್ಲಿ ನಮ್ಮೂರಿಗೆ ಬಂದಮೇಲೆ ಟೈಮ್ ಹೆಂಗೆ ಹೋಗೈತೆ ಅನ್ನೋದು ಗೊತ್ತಾಗಂಗಿಲ್ಲ. ನಮ್ಮ ಕಟ್ಟೆ ಮೇಲಂತೂ ಎಲ್ಲರೂ ಕೂಡ್ತಾರೆ ಮಾತಾಡೋದು, ಇಲ್ಲೆಲ್ಲ ಜನ ಇರ್ತಾರೆ. ಇಲ್ಲೊಂದು ರೀತಿ ವೈಭವ ಬೇರೆ ಇರ್ತೈತಿ. ಸೊ ಒಂದು ರೀತಿ ನೆಮ್ಮದಿ ಫೀಲ್ ಆಗಿರ್ತೈತಿ. ಹಳ್ಳಿ ವಾತಾವರಣ, ಓಣಿ ತುಂಬ ಜನ ಇರ್ತಾರೆ. ನಮ್ಗಾದ್ರೆ ಅಲ್ಲಿ ಒಬ್ಬರು ಕೂತಿರ್ತೀವಿ. ಇಲ್ಲಿ ಹಂಗಲ್ಲ, ಎಲ್ಲಿ ಕಣ್ಣು ಹಾಯಿಸ್ತೀವಿ ಅಲ್ಲಿ ಜನ ಓಡಾಡ್ತಿರ್ತಾರೆ, ಮಾತಾಡ್ಸ್ತಿರ್ತಾರೆ, ಕುಂತರು ಮಾತಾಡ್ಸ್ತಾರೆ, ಎಲ್ಲರೂ ಸೇರ್ಕೊಂಡು ಕುಂತಿರ್ತೀವಿ. ಸೊ ಒಂದು ಮಾತುಕತೆ ನಡೆದಿರ್ತದೆ. ಈ ಥರ ಇಲ್ಲಿ ಒಂದು ರೂಟೀನ್ ಸಾಗ್ತೈತಿ. ಇನ್ನೂ ಬರ್ತಿದ್ದಂಗೆ ನಮ್ಮಮ್ಮನ ಹೊಡೆಯೋ ಥರ ನಾಟಕ ಮಾಡತ್ತಿದ್ರ. ನನ್ನ ಮಕ್ಕಳು ಇಬ್ಬರು ನಮ್ಮಮ್ಮನ ಹೊಡೆಯೋಣ, ಅವ್ರಿಗೆ ಸಿಟ್ಟು ಬಂದು ನಮ್ಮ ಅಪ್ಪಾಜಿನ ತಗೊಂಡೋಗಿ ರೂಮ್ಗೆ ಹಾಕಿ ಕೂಡ ಹಾಕಿಬಿಟ್ರು. ಸೊ ಈ ಥರ ಒಂದು ಖುಷಿ ಎಮೋಷನ್ ಎಲ್ಲನೂ ಇರ್ತೈತಿ. ಸೊ ಇದು ನಾನು ಊರಿಗೆ ಹೋಗಿದ್ದ ದಿನ ಶೂಟ್ ಮಾಡ್ಕೊಂಡಿರೋ ವ್ಲಾಗ್ ಇದು. ಇನ್ನು ನೆಕ್ಸ್ಟ್ ಡೇ ನಮ್ಮ ಅಮ್ಮನ ಮನೆಗಿನ ವ್ಲಾಗ್ ಹಾಕ್ತೀನಂತೆ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆದ್ರೆ ವ್ಲಾಗಿಗೆ ಒಂದು ಲೈಕ್ ಕೊಡಿರಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಮೋಟಿವೇಟ್ ಕೊಡ್ರಿ ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ನಾಳೆ ವ್ಲಾಗ್ನಾಗ ನಮ್ಮ ಅಮ್ಮನ ಮನೆಗಿನ ಒಂದು ನನ್ನ ರೂಟೀನ್ ಯಾವ ಥರ ಇರ್ತೈತಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್.